ಅಂಥ ರಾಮಬಾಣನಿಂದ ಅದನ್ನು ಪೂರ್ತಿ ಪಂಜರದ ಥರ ಮಾಡಿಬಿಟ್ಟ ಯಜ್ಞ ಮಂಟಪವನ್ನು ತಂದು ಹಾಕುವಾಗ. ಅರ್ಥ ಆಯ್ತಾ? ನಿಂತಿದ್ದಾನೆ, ಅಟ್ಟಹಾಸ ಮಾಡಿ ಕೂಗಿದ್ರು ಅಲ್ವೇ. ರಾಮ ಕೇಳಿದ, ದಾರಿ ಒಳಗೆ ಹಸು ನೀರಡಿಕೆ ಮಂತ್ರ ಉಪದೇಶ ಮಾಡಿದ್ರಿ, ಅಸ್ತ್ರಗಳನ್ನು ಉಪದೇಶ ಮಾಡಿದ್ರಿ, ನೀವು ಗುರುಗಳು, ತುಂಬ ಸಂತೋಷ. ಗುರು ಅಂತ ಒಪ್ಕೊಂಡೆಲ್ಲ, ಎಷ್ಟು ಆನಂದ ಅಂದರು ವಿಶ್ವಾಮಿತ್ರ. ದೇವರಿಗೆ ಯಾರು ಗುರುಗಳಿದ್ದಾರೆ ಅಂದರೆ ಸರ್ವಜ್ಞ ಶಿಖಾಮಣಿಗೆ ಸರ್ವಗುರುಗಳಲ್ಲಿದ್ದು ಅವನು ಗುರುನಾಮಕನಾಗಿ ಜಗದ್ಗುರೋರ್ ಗುರು, ಅವನ ಗುರು ಅಂತ ಒಪ್ಕೊಂಡೆಲ್ಲ ಅಂದರೆ ಎಷ್ಟು ಸಂತೋಷಪಟ್ಟಿರ್ಬೇಕು. ಎಲ್ಲ ಹೇಳಿದ್ರೆ ಧರ್ಮಶಾಸ್ತ್ರ ಹೇಳಲಿಲ್ವಲ್ಲ ಅಂದ ರಾಮ. ಯಾಕೆ ಅಂದರೆ ನೀವು ಕರ್ಕೊಂಡೋಗಿ ತಾಟಕಿ ಸಂಹಾರ ಮಾಡುವಂತೀರಿ, ಅವಳು ಹೆಂಗಸು, ರಾಕ್ಷಸಿ ಆದ್ರೇನು ಯಾರಾದ್ರೇನು ಅಬಲೆ, ನನ್ನ ದೃಷ್ಟಿಯಲ್ಲಿ ಅಬಲೆ, ಅವಳ ಮೇಲೆ ನಾನು ಹೆಂಗೆ ಕೈ ಮಾಡೋದು, ಅದು ನನ್ನ ಕೀರ್ತಿಗೆ ಸರಿ ಇಲ್ಲ. ಅದನ್ನ ನೀವು ಧರ್ಮಶಾಸ್ತ್ರ ಹೇಳಲಿಲ್ವಲ್ಲ, ತಾಟಕಿ ಹೆಂಗಸು ಅಂತ ಇದ್ದೀರಲ್ಲ ಅಂತ ಕೇಳಿದರು. ಅದಕ್ಕೆ ವಿಶ್ವಾಮಿತ್ರ ಹೇಳಿದ್ರು, ನೀ ಕೇಳಿದ್ದು ಚೆನ್ನಾಗಿದೆ, ನಾನು ಉತ್ತರ ಕೊಡ್ತೀನಪ್ಪ. ಹೆಂಗಸಾಗಿದ್ದು ಅಬಲೆ, ಕೈ ಮಾಡಬಾರ್ದು. ಆದರೆ ಲೋಕಕಂಟಕವಾದ ಕೆಲಸವನ್ನು ಗಂಡಸೇ ಮಾಡಲಿ ಹೆಂಗಸೇ ಮಾಡಲಿ ಅದು ಶಿಕ್ಷಾರ್ಹ.